ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೇಕ್ರಿ ಒಳಗೆ ಸಿಗುವಂಥ ಖಾರಿ ಏನಿರ್ತಾವಲ್ಲ, ಖಾರಿ ತಿಂತೇವಲ್ಲ, ಅವೆಲ್ಲ ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟನ. ಅವನ್ನ ಇವತ್ತು ಮನ್ಯಾಗನ ಹೆಂಗೆ ಮಾಡೋದು ಅನ್ನೋ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಹೆಚ್ಚಾಗಿ ಬೇಕ್ರಿ ಒಳಗೆ ಸಿಗುವಂಥ ಖಾರಿ ಮೈದಾಲೆ ಮಾಡಿರ್ತಾರೆ. ನಾನು ಇವತ್ತು ಅದನ್ನು ಗೋಧಿ ಹಿಟ್ಟಲ್ಲೇ ಮಾಡೋಕೆ ಟ್ರೈ ಮಾಡತ್ತೀನಿ. ಸೊ ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಅಜ್ವಾಯಿನನ್ನು ಈ ರೀತಿ ಕೈಯಿಂದ ತಿಕ್ಕಿ ಹಾಕ್ಕೊಂಡೇನಿ. ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ, 1 ಟೀ ಸ್ಪೂನಷ್ಟು ಉಪ್ಪು ಹಾಕಿ, 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೇನಿ. ಇದಕ್ಕೆ ಹಾಕಿ ಇದನ್ನು ಚಲೋ ತಂಗೆ ಕೈಯಿಂದ ಈ ರೀತಿ ತಿಕ್ಕಿ, ಅಂದರೆ ನಾವೇನು ಹಾಕಿರ್ತೇವಲ್ಲ ಆ ಎಣ್ಣೆ ಅದು ಪೂರ್ತಿ ಹಿಟ್ಟಿಗೆಲ್ಲ ಅಂಟ್ಕೊಳ್ಳುವಂಗೆ ಈ ರೀತಿ ತಿಕ್ಕಿಟ್ಕೋಬೇಕು ಇದನ್ನು. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಇದನ್ನು ನಾದ್ಕೋಬೇಕು. ಹಿಟ್ಟು ಒಂದೇ ಸರಿ ಭಾಳ ನೀರು ಹಾಕಬಾರ್ದು. ನಾದೋದಂದರೆ ಇದನ್ನು ನಾವು ಚಪಾತಿಗೆಲ್ಲ ನಾದ್ತೇವಲ್ಲ ಆ ರೀತಿ ಫೋರ್ಸ್ ಹಾಕಿ ನಾದಂಗಿಲ್ಲ. ಸುಮ್ಮನೆ ಇದನ್ನು ಕೂಡಿಸ್ಕೋಬೇಕು ಹಿಟ್ಟು ಈ ರೀತಿ. ಅಂದರೆ ನಾವು ಖಾರಿ ಹೆಂಗಿರ್ತಾವೆ ಅಂದರೆ ಪದರ ಇರ್ತಾವಲ್ಲ ಆ ರೀತಿ ಪದರ ಬರಬೇಕಂತಂದ್ರೆ ಇದನ್ನು ಭಾಳ ಫೋರ್ಸ್ ಹಾಕಿ ಹಿಟ್ಟು ನಾದಬಾರ್ದು. ಈ ರೀತಿ ಸುಮ್ಮನೆ ಸ್ವಲ್ಪನ ನೀರು ಹಾಕ್ಕೊಂಡು ಗಟ್ಟಿ ಇರಬೇಕು. ಇದು ಭಾಳ ಮೆತ್ತಗಾಗಬಾರ್ದು. ಈ ರೀತಿ ಇದನ್ನು ಹಿಟ್ಟು ಕೂಡಿಸ್ಕೊತ ಹೋಗ್ಬೇಕು. ಭಾಳ ಫೋರ್ಸ್ ಹಾಕಿ ನಾದಂಗಿಲ್ಲ. ಇದನ್ನು ನಾದಿದ್ರೆ ಪದರ ಬರೋಂಗಿಲ್ಲ. ಇಲ್ಲಿ ತೋರ್ಸಾಕತ್ತೇನಿಲ್ಲ ಆ ರೀತಿ ಸುಮ್ಮನೆ ಕೂಡಿಸ್ಬೇಕು ಇದನ್ನು ಹಿಟ್ಟು. ಈ ರೀತಿ ನಾವು ಮಾಡಿ ಇಟ್ಕೊಂಡಿವಿ ಅಂತಂದ್ರೆ ಅಂದರೆ ಈ ರೀತಿ ನಾದ್ಕೊಂಡಿವಿ ಅಂದರೆ ಇದು ಪದರ ಬರ್ತೈತಿ. ಭಾಳ ನೀರು ಹಾಕಬಾರ್ದು. ಭಾಳ ಮೆತ್ತಗಾದ್ರೂ ಪದ್ರೂ ಬರೋಂಗಿಲ್ಲ ಮತ್ತು ಖಾರಿ ಮೆತ್ತಗಾಗ್ಬಿಡ್ತಾವೆ, ಕ್ರಿಸ್ಪಿ ಆಗಂಗಿಲ್ಲ. ಇಲ್ಲಿ ನಾನು ಭಾಳ ಫೋರ್ಸ್ ಹಾಕಿ ನಾದಿಲ್ಲ. ಇದನ್ನು ಸುಮ್ಮನೆ ಈ ರೀತಿ ಹಿಟ್ಟು ಜೋಡಿಸಿ ಇಟ್ಕೊಂಡೇನೆ. ಆಮೇಲೆ ಇದನ್ನು ನಾದಿ ಬಾಳೋ ತನಕ ಇಡಬೇಕಪ್ಪ ಅಂತಿಲ್ಲ. ನಾದಿ ಆಗಿಂದಾಗ ಮಾಡಿಬಿಡ್ಬೋದು. ಬಾಳೋ ತನಕ ಇಡಬಾರ್ದು, ಇದನ್ನು ಆಗ ಮಾಡೋದಿದೆ. ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಹಿಟ್ಟು ಚಾಕುಲೆ ಕಟ್ ಮಾಡಿ ಪದರ ಕಾಣಿಸ್ತೈತೆ. ಅದು ಹಿಟ್ಟು ಮೆತ್ತಗಾತಪ್ಪ ಅಂತಂದ್ರೆ ಈ ರೀತಿ ಪದರ ಕಾಣಂಗಿಲ್ಲ. ಇಷ್ಟ ಆಗಿರ್ಬೇಕಿದೆ, ಇಷ್ಟು ಗಟ್ಟಿ ನಾದ್ಕೋಬೇಕಿದನ್ನು. ಆಮೇಲೆ ಭಾಳ ಫೋರ್ಸ್ ಹಾಕಿ ನಾದಂಗಿಲ್ಲ. ಆಮೇಲೆ ಇದನ್ನು ಈಗ ಉಳ್ಳಿ ಮಾಡಾಕತ್ತೇನೆ. ಇದ್ರದ್ದು ಉಳ್ಳಿನೂ ನಾವು ಕೈಲೇ ಚಲೋದಂಗೆ ತಿಕ್ಕಿ ಮಾಡಬಾರ್ದು. ಇದನ್ನು ಉಳ್ಳಿ ಈ ರೀತಿ ಚಾಕುಲಿನ ಕಟ್ ಮಾಡ್ಕೋಬೇಕು. ಚಾಕುಲಿ ಕಟ್ ಮಾಡ್ಕೊಂಡ್ರೆ ಪದರ ಚಲೋ ಬರ್ತೈತಿ. ಇದು ಈ ರೀತಿ ನಾನು ಇದನ್ನು 8 ಭಾಗದಾಗ ಕಟ್ ಮಾಡಿ ಇಟ್ಕೊಂಡೇನೀಗ. ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಈ ರೀತಿ ಬರ್ತೈತದ. ಆಮೇಲೆ ಸುಮ್ಮನೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಷ್ಟೆ. ಭಾಳ ತಿಕ್ಕಿನ ಉಳ್ಳಿನೂ ಮಾಡಬಾರ್ದು. ಇದನ್ನು ಈ ರೀತಿ ಸುಮ್ಮನೆ ಸ್ವಲ್ಪ ಈ ರೀತಿ ಮಾಡ್ಕೊಂಡು ಉಳ್ಳಿ, ಆಮೇಲೆ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಇದನ್ನು ನಮಗೆ ಎಷ್ಟು ತೆಳ್ಳಗಾಗ್ತೈತೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಫೋರ್ಸ್ ಹಾಕಿ ಇದನ್ನು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ಇದನ್ನು ಈ ರೀತಿ ಮಾಡಿಟ್ಕೊಂಡ್ರೆ ಒಂದು 8 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಮೈದಾದಲೇ ಮಾಡಿದ್ರೂ ಇನ್ನೂ ಅಂದರೆ ಟೇಸ್ಟು ಚಲೋ ಇರ್ತೈತೆ ಆ್ಯಕ್ಚುಲಿ. ಆಮೇಲೆ ಪದರು ಚಲೋ ಬರ್ತಾವೆ. ಆದರೆ ಮೈದಾ ಅಷ್ಟೇ ಹೆಲ್ದಿ ಅಲ್ಲ ಅಂಥೇಳಿ ನಾನು ಇದನ್ನು ಗೋಧಿ ಹಿಟ್ಟಿಂದ ಮಾಡೋಕ್ಕೆ ಟ್ರೈ ಮಾಡಕತ್ತೇನೆ. ಈ ರೀತಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸಿ ಇಟ್ಕೋಬೇಕು. ಇವನು ಈಗ ನೋಡಿರಿ, ಈಗ ನಂದು ಆ ಸೈಡೂ ಬೆರಳು ಕಾಣಿಸಕತ್ತ ಅಷ್ಟು ತೆಳ್ಳಗೆ ಲಟ್ಸೇನೆ. ಇದನ್ನು ನನಗೆ ಈ ರೀತಿನ ತೆಳ್ಳಗನೆ ಲಟ್ಸಿ ಇಟ್ಕೋಬೇಕು. ಈಗ ನೆಕ್ಸ್ಟ್ ಇನ್ನೊಂದನ್ನು ಅದೇ ರೀತಿ ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಹಾಕಿ ಇಡ್ತೇನೆ. ಮೇಲೆ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ, ಅಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅನ್ನೋದಕ್ಕೆ ಈ ರೀತಿ ಮೇಲೆ ಸ್ವಲ್ಪ ಹಿಟ್ಟು ಉದುರಿಸಿ ಒಂದ್ರ ಮೇಲೆ ಒಂದು ಹಾಕಿ ಇಟ್ಕೊಂಡೇನೆ. ಅದೇ ರೀತಿ ನಾನು ಏನು 8 ಉಳ್ಳಿ ಮಾಡಿದ್ನಲ್ಲ ಅಷ್ಟೂ ಅದೇ ರೀತಿ ಲಟ್ಟಿಸಿ ಇಟ್ಕೊಂಡೇನೆ. ಈಗ ಇವನ್ನ ಇಷ್ಟು ಎಲೆ ಲಟ್ಸಿ ಇಟ್ಕೊಂಡ್ಮೇಲೆ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಾಕತ್ತೀನಿ. ಇದನ್ನು ತುಪ್ಪ ಭಾಳ ಬಿಸಿ ಮಾಡಬಾರ್ದು, ಸುಮ್ಮನೆ ಕರ್ಗಿಸಾಕ ಈ ರೀತಿ 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡೇನಿ. ತುಪ್ಪ ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿ ನಾನಿಲ್ಲೇ ಒಂದು ಬಟ್ಲದಾಗ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡೇನಿ ಮತ್ತು 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಾಗತ್ತೆ. ನಾವಿಲ್ಲೇ ಪೂರ್ತಿ ಗೋಧಿ ಹಿಟ್ಟನ್ನು ಹಾಕೋಬೋದು. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಇದನ್ನು ನಾವು ಈಗ ತುಪ್ಪ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋತೇವಲ್ಲ, ಕಾರ್ನ್ಫ್ಲೋರ್ ಹಾಕೋದ್ರಿಂದ ಪದರ ಚಲೋ ಬರ್ತೈತಿ ಮತ್ತು ಕ್ರಿಸ್ಪಿ ಆಗ್ತೈತಿ ಅನ್ನೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡೇನಿ. ಈಗ ಇದನ್ನು ನಾವೇನು ಕರಗಿಸಿ ಇಟ್ಕೊಂಡಿರ್ತೀವಲ್ಲ ತುಪ್ಪ, ಆ ತುಪ್ಪ ಇದಕ್ಕೆ ಹಾಕಿ ಇದನ್ನು
ಪೇಸ್ಟ್ ಮಾಡಿ ಇಟ್ಕೋತೀನಿ. ನೆನಪಿರಲಿ, ತುಪ್ಪ ಬಿಸಿ ಇರಬಾರ್ದು, ಸ್ವಲ್ಪ ಅದು ಕರಗಿದ ಮೇಲೆ ಒಂಚೂರು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಈ ರೀತಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ಮೇಲೆ ನಾವೇನು ಎಲೆ ಲಟ್ಸಿ ಇಟ್ಕೊಂಡಿರ್ತೇವಲ್ಲ ಅದಕ್ಕೆ ಇದನ್ನು ಹಚ್ಚಬೇಕಾಗ್ತೈತಿ. ಈಗ ನಾ ಈ ರೀತಿ ಒಂದೊಂದು ಎಲೆ ತೊಗೊಂಡು ಇದನ್ನು ನಾವು ಮಾಡಿಟ್ಕೊಂಡಿರುವಂಥ ಪೇಸ್ಟ್ ಇದಕ್ಕೆ ಹಾಕಿ ಇದನ್ನು ಕರೆಕ್ಟಾಗಿ ಎಲ್ಲ ಕಡೆ ಹಚ್ಚಬೇಕು. ಭಾಳ ಪೇಸ್ಟ್ ಯೂಸ್ ಮಾಡಬಾರ್ದು, ಯಾಕಂದ್ರೆ ಕ್ರಿಸ್ಪಿ ಆಗಂಗಿಲ್ಲ, ಆಮೇಲೆ ಅವ ಖಾರಿ ಮೆತ್ತಗಾಗ್ತಾವೆ. ಅದಕ್ಕೆ ಸ್ವಲ್ಪನ ಪೇಸ್ಟ್ ಹಚ್ಚಿ ಈ ರೀತಿ ಕರೆಕ್ಟಾಗಿ ಎಲ್ಲ ಕಡೆ ಇದನ್ನು ಹಚ್ಚಬೇಕು, ಸ್ಪ್ರೆಡ್ ಮಾಡಬೇಕು. ಈಗ ನಾನು 8 ಎಲೆ ಲಟ್ಸಿ ಏನು ಇಟ್ಕೊಂಡಿಲ್ಲ, ನಾನು 4 ಎಲೆದ ಒಂದೊಂದು ಉಳ್ಳಿ ಮಾಡ್ಕೊಳಕತ್ತೇನೆ. ಅಂದರೆ ನಾನು ಹಿಂಗೆ ಮುಂದೆ ತೋರಿಸ್ತೇನೆ, ಇದನ್ನು ಫೋಲ್ಡ್ ಮಾಡ್ಕೋತೇನೆ. ಈಗ ನಾನು 4 ಎಲೆದ ಒಂದು ಭಾಗ ಮಾಡ್ಕೊಳಕತ್ತೇನೆ. ಈ ರೀತಿ ಪ್ರತಿಯೊಂದು ಎಲೆಗೂ ಇದನ್ನು ಪೇಸ್ಟ್ ಹಚ್ಚಬೇಕು ಚಲೋ ತಂಗೆ. ಆದರೆ ಭಾಳ ಹಚ್ಚಬಾರ್ದು, ಸ್ವಲ್ಪನ ಹಾಕಿ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು. ಇದನ್ನು ಈ ರೀತಿ ಹಚ್ಕೊಂಡು ಈಗ ಇದನ್ನು ನಾನು 4 ಪದರ ಹಾಕ್ಕೊಂಡೇನೆ. ಇದನ್ನು ಫೋಲ್ಡ್ ಮಾಡ್ತೇನೆ. ಈಗ ನಾ ಇದ್ರಾಗ ತೋರಿಸ್ತೇನಲ್ಲ ಅದೇ ರೀತಿನ ಮಾಡ್ಕೋಬೇಕು. ಆಮೇಲೆ ನಾ ಫೋಲ್ಡ್ ಮಾಡಿದ ಮೇಲೆ ಪ್ರತಿಯೊಂದು ಭಾಗಕ್ಕೂ ಮತ್ತು ಈ ಪೇಸ್ಟ್ ಹಚ್ಕೊತಾನೆ ಹೋಗ್ಬೇಕು. ಈ ರೀತಿ ಸ್ವಲ್ಪ ತೊಗೊಂಡು ರೀತಿ ಕರೆಕ್ಟಾಗಿ ಇದನ್ನು ಹಚ್ಕೋತಾ ಹೋಗ್ಬೇಕು. ಆಮೇಲೆ ಪೇಸ್ಟ್ ಭಾಳ ಹಚ್ಚಬಾರ್ದು, ಅದೊಂದು ನೆನಪಿರ್ಬೇಕು. ಪೇಸ್ಟ್ ಭಾಳ ಹಚ್ಚಿದ್ರೆ ಕ್ರಿಸ್ಪಿ ಆಗಂಗಿಲ್ಲ, ಮೆತ್ತಗಾಗ್ಬಿಡ್ತಾವೆ. ಅದಕ್ಕೆ ಈ ರೀತಿ ಇದನ್ನು ಒಂದು ಸೈಡ್ ಮಡಚಿ ಪೇಸ್ಟ್ ಹಚ್ಚಿ ಮತ್ತು ಇನ್ನೊಂದು ಸೈಡನ್ನು ಈ ರೀತಿ ಮಡಚಬೇಕು. ಅದ್ರ ಮೇಲೂ ಅದು ಪೇಸ್ಟ್ ಹಚ್ಚಿ ನಾನು ಇಲ್ಲಿ ತೋರಿಸ್ತೇನಲ್ಲ ಅದೇ ರೀತಿ ಇದನ್ನು ಫೋಲ್ಡ್ ಮಾಡ್ಕೊತ ಹೋಗ್ಬೇಕು. ಈ ರೀತಿ ಫೋಲ್ಡ್ ಮಾಡಿದ್ರೆ ಪದರ ಚಲೋ ಬರ್ತಾವೆ. ಈ ರೀತಿ ನಾನು ಸ್ಕ್ವೇರ್ ಶೇಪ್ನಾಗ ಇದನ್ನು ಫೋಲ್ಡ್ ಮಾಡಿ ಇಟ್ಕೊಂಡೇನೆ. ಕರೆಕ್ಟಾಗಿ ಎಲ್ಲ ಕಡೆ ಈ ಪೇಸ್ಟ್ ಹಚ್ಚಿ ಇದು ರೆಡಿ ಆತೀಗ. ಇನ್ನೊಂದು 4 ಪದರ ಅದಲ್ಲ ಅದನ್ನು ನಾನು ಅದೇ ರೀತಿ ರೆಡಿ ಮಾಡಿ ಇಟ್ಕೋತೇನೆ. ಪೇಸ್ಟ್ ಉಳಿತೈತಿ ಅಂಥೇಳಿ ಇಷ್ಟೂ ಹಚ್ಚಿಬಿಡ್ಬಾರ್ದು, ಅದಕ್ಕೆ ಎಷ್ಟು ಬೇಕಲ್ಲ ಸ್ವಲ್ಪನ ಹಚ್ಚಿ ಎಲ್ಲ ಕಡೆ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು. ಇದೇ ರೀತಿ ನಾನು 2 ಉಳ್ಳಿ ಹಿಂಗೆ ಮಾಡಿಟ್ಕೊಂಡೇನೆ. 2 ಈ ರೀತಿ ಸ್ಕ್ವೇರ್ ಶೇಪ್ನಾಗ ರೆಡಿ ಮಾಡಿಟ್ಕೊಂಡೇನೆ. ಈಗ ಇವನ್ನ ಒಂದು 10 ನಿಮಿಷ ನಾನು ಫ್ರಿಜ್ನಾಗ ಇಡ್ತೇನೆ. ಯಾಕಂದರೆ ನಾವೇನು ತುಪ್ಪ ಕರಗಿಸಿ ಇದಕ್ಕೆ ಹಚ್ಚಿರ್ತೇವಲ್ಲ ಅದು ಈಗ ಲಟ್ಸ್ಬಿಟ್ವಿ ಅಂತಂದ್ರೆ ಅದು ತುಪ್ಪ ಎಲ್ಲ ಹೊರಗೆ ಬಂದುಬಿಡ್ತೈತೆ. ಅದಕ್ಕೆ ತುಪ್ಪ ಸೆಟ್ ಆಗಬೇಕು, ಅಂದರೆ ನಾವು ಇದು ತುಪ್ಪ ಹೆರಿಬೇಕಂತೇವಲ್ಲ ಅದನ್ನ ಗಟ್ಟಿ ಆಗೋಕ್ಕೆ ಇದನ್ನು ಒಂದು ಬಟ್ರ್ ಪೇಪರ್ನಾಗ ಈ ರೀತಿ ಸುತ್ತಿ ಒಂದು 10 ನಿಮಿಷ ಇವನ್ನ ಫ್ರಿಜ್ನಾಗ ಇಡ್ತೇನೆ. ಈಗ ಭಾಳೊತ್ತಿಡಬಾರ್ದು, ಒಂದು 10 ನಿಮಿಷ ಆದರೆ ಸಾಕು. ಈಗ 10 ನಿಮಿಷ ಆದಮೇಲೆ ಈಗ ನಾ ನಿಮ್ಗೆ ತೆಗೆದು ತೋರಿಸ್ತೀನಿ. ಇನ್ನೂ ಗಟ್ಟಿಯಾಗಿರ್ತೈತಿ ಇದು. ಈ ರೀತಿ ಗಟ್ಟಿ ಅಂದರೆ ತುಪ್ಪ ಎಲ್ಲ ಭಾಳ ಕರೆಕ್ಟಾಗಿ ಸೆಟ್ ಆಗಿರ್ತೈತಿ. ಈಗ ನಾವು ಲಟ್ಸಿದ್ರೆ ತುಪ್ಪ ಹೊರಗೆ ಬರೋಂಗಿಲ್ಲ. ನಾವು ಹಚ್ಚಿದ ಕೂಡಲೇ ಆಗಿಂದಾಗ ಲಟ್ಸ್ಬಿಟ್ಟಿವಿ ಅಂತಂದರೆ ತುಪ್ಪ ಎಲ್ಲ ಹೊರಗೆ ಬಂದುಬಿಡ್ತೈತಿ. ಈಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಇದನ್ನು ತೆಳ್ಳಗೆ ಲಟ್ಸ್ಕೋಬೇಕು. ಈಗ ಇದು ಇನ್ನೂ ಗಟ್ಟಿಯಾಗಿರ್ತೈತಿ, ಸ್ವಲ್ಪ ಭಾರ ಹಾಕಿ ಲಟ್ಸ್ಬೇಕಾಗ್ತೈತಿ. ಈ ರೀತಿ ನಾನು ಸ್ಕ್ವೇರ್ ಶೇಪ್ನಾಗನ ಲಟ್ಸಾಕತ್ತೇನೆ. ಇದನ್ನು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಸ್ಕೋಬೇಕು ಇದನ್ನು. ಆಮೇಲೆ ಸೈಡೆಲ್ಲ ಈ ರೀತಿ ಹೊರಗೆ ಬಂದರೆ ನಡಿತೈತಿ. ಯಾಕಂದರೆ ನಾನು ಇದನ್ನು ಆಮೇಲೆ ಕಟ್ ಮಾಡ್ಕೋತೇನೆ ಸೈಡ್ಸ್ ಎಲ್ಲ. ಈ ರೀತಿ ಲಟ್ಸ್ಕೋಬೇಕು. ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರ್ತೈತಿ ಫ್ರಿಜ್ನಾಗ ಇಟ್ಟಿರೋದ್ರಿಂದ ಇದಕ್ಕೆ ಸ್ವಲ್ಪ ಭಾರ ಹಾಕಿ ಲಟ್ಸ್ಬೇಕಾಗ್ತೈತಿ. ಇಷ್ಟಾದರೆ ಸಾಕು. ಈಗ ಇದನ್ನು ನಾನು ಮೊದಲೇ ಸೈಡ್ಸ್ ಎಲ್ಲ ಕಟ್ ಮಾಡ್ಕೋತೇನೆ. ನಾನು ಕರೆಕ್ಟ್ ಸ್ಕ್ವೇರ್ ಶೇಪ್ನಾಗ ಮಾಡ್ಕೋತೇನೆ. ಆಮೇಲೆ ಸೈಡ್ಸ್ ಏನು ವೇಸ್ಟ್ ಆಗಂಗಿಲ್ಲ, ಆಮೇಲೆ ಅದನ್ನು ನಾವು ಫ್ರೈ ಮಾಡ್ಕೋತೇವೆ. ಆಮೇಲೆ ಹಿಂಗೆ ಸೈಡ್ ಕಟ್ ಮಾಡ್ಕೋದ್ರಿಂದ ನಾವೇನು ಇದನ್ನು ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡ್ಕೋತೇವಲ್ಲ ಪದರ್ ಚಲೋ ಬರ್ತೈತಿ ಅನ್ನೋದಕ್ಕೆ ನಾನು ಸೈಡ್ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೋತೇನೆ. ಇದನ್ನು ನಾನಿಲ್ಲೇ ಇದನ್ನು ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡ್ಕೊಳಕತ್ತೇನೆ.
ನಮ್ಗೆ ಯಾವ ಶೇಪ್ನೇ ಬೇಕೋ ಆ ಶೇಪ್ನಾಗ ಕಟ್ ಮಾಡ್ಕೋಬೋದು. ಈ ರೀತಿ ಸೈಡ್ಸನ್ನು ಆಮೇಲೆ ಕರೆದು ತೆಗೆದಿಟ್ಕೋಬೋದು. ಆಮೇಲೆ ಇದನ್ನು ಈ ಸ್ಕ್ವೇರ್ನಾಗ ಕಟ್ ಮಾಡ್ಕೊಳ್ಳೋ ಮುಂದೆ ಭಾಳ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬಾರ್ದು, ಸ್ವಲ್ಪ ದೊಡ್ಡದಿರ್ಬೇಕು. ಆದರೆ ಆ್ಯಕ್ಚುಲಿ ನಾನಿಲ್ಲಿ ಕಟ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ದೊಡ್ಡದಾಗ್ತದೆ. ಇದಕ್ಕಿಂತ ಒಂಚೂರು ಸಣ್ಣ ಸೈಜ್ ಕಟ್ ಮಾಡ್ಕೋಬೋದಿತ್ತು. ನಾನು ಒಂಚೂರು ದೊಡ್ಡದಾಗಿ ಕಟ್ ಮಾಡ್ಕೊಂಡು ನನ್ನ ಸೈಜಿಲ್ಲೇ ಈ ರೀತಿ ನಾನು ಸ್ಕ್ವೇರ್ನಾಗ ಕಟ್ ಮಾಡಿಟ್ಕೊಂಡೇನೆ. ನಾನಿಲ್ಲಿ ತೋರಿಸ್ತೇನೆ ನಿಮ್ಗೆ. ಇಷ್ಟು ದಪ್ಪ ಇದ್ರೆ ಸಾಕಿದ್ದ, ಇಷ್ಟಿದ್ರೆ ಸಾಕು. ಈಗ ಇವನ್ನ ಇದೇ ರೀತಿ ನಾನು 2 ಉಳ್ಳಿನೂ ಕಟ್ ಮಾಡಿ ಇಟ್ಕೊಂಡೇನಿ. ಎಣ್ಣೆ ಒಂದ್ಸರಿ ಕಾದ್ಮೇಲೆ ಎಣ್ಣೆ ಭಾಳ ಕಾದಿರಬಾರ್ದು, ಸ್ವಲ್ಪ ಮೀಡಿಯಮ್ ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮ್ನಾಗನೇ ಇಟ್ಟು ಇದನ್ನು ಕರಿಬೇಕು. ಹೈ ಫ್ಲೇಮ್ನಾಗ ಮೀಡಿಯಮ್ ಫ್ಲೇಮ್ನಾಗ ಇಡಬಾರ್ದು. ಇದನ್ನು ಸ್ಟವ್ ಲೋ ಫ್ಲೇಮ್ನಾಗನೇ ಇರಬೇಕು. ಮತ್ತು ನಾವು ಎಷ್ಟು ಎಣ್ಣೆ ಹಾಕಿರ್ತೀವಲ್ಲ, ಎಷ್ಟು ಖಾರಿ ಹಿಡಿತೈತಿ ಅಷ್ಟನ್ನು ಹಾಕಿ ಕರಿಬೇಕಾಗ್ತೈತಿ. ಆಮೇಲೆ ಇದನ್ನು ಎಣ್ಣೆ ಒಳಗೆ ಹಾಕಿದ ಮೇಲೆ ಕೈ ಆಡಿಸ್ಬಾರ್ದು. ಒಟ್ಟು ತಾನೇ ಅದು ಮೇಲೆ ಹಿಂಗೆ ತೇಲಿ ಬರ್ತೈತಿ, ಅಲ್ಲಿವರೆಗೂ ಇದನ್ನು ಒಟ್ಟು ಕೈ ಆಡಿಸ್ಬಾರ್ದು. ಇದು ಈ ರೀತಿ ಮ್ಯಾಲೆ ತೇಲ್ ಬರಾಕತ್ತೈತಪ್ಪ ಅಂದರೆ ಇದು ಚಲೋದಂಗೆ ಪದರ್ ಬಿಟ್ಕೋತೈತಿ. ಈ ರೀತಿ ಚಲೋದಂಗೆ ಇದು ಪದರ್ ಬಿಟ್ಕೊಂಬಿಟ್ಟ ಇದನ್ನು ಒಟ್ಟ ಕೈ ಆಡಿಸ್ಬಾರ್ದು. ಈ ರೀತಿ ಮ್ಯಾಲೆ ಬರಾಕತ್ತಪ್ಪ ಅಂತಂದ್ರೆ ಈಗ ಇದನ್ನು ನಿಧಾನಕ್ಕೆ ಈ ರೀತಿ ಒಂದೊಂದು ಹೊಳ್ಳಿಸಿ ಹಾಕ್ಬೇಕು. ಇದನ್ನು ಒಟ್ಟ ಪೂರ್ತಿ ಲೋ ಫ್ಲೇಮ್ನಾಗನೇ ಕರಿಬೇಕು. ಇದನ್ನು ಇಲ್ಲಿ ನೋಡ್ರಿ ಕಾಣಿಸ್ತೈತಿ, ಈ ರೀತಿ ಪದರ್ ಬಿಟ್ಕೋತೈತದ. ಈ ರೀತಿ ಮಾಡಿ ಸಂಜೆ ಮುಂದೆ ಚಹಾ ಜೊತೆ ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು, ಭಾಳ ಟೇಸ್ಟಿಯಾಗಿರ್ತೈತಿ. ಮೈದಾಕ್ಕಿಂತ ಇದು ಬೆಟ್ರ್ ಆಪ್ಷನ್ ಅನಿಸ್ತು ನನಗೆ, ಅದಕ್ಕೆ ನಾನು ಇದನ್ನ ಗೋಧಿ ಹಿಟ್ಟಿಂದ ಟ್ರೈ ಮಾಡೀನಿ. ಈ ರೀತಿ ಒಂದೊಂದನ್ನು ಬಳಸ್ಕೊಂತ ಲೋ ಫ್ಲೇಮ್ನಾಗನ ಸ್ವಲ್ಪ ಕಲರ ಚೇಂಜ್ ಆಗೋ ಮಟ್ಟ ಇವನ್ನ ಕರಿಬೇಕು. ಆಮೇಲೆ ಲಾಸ್ಟ್ ತೆಗಿಯೋ ಮುಂದೆ 1 ನಿಮಿಷ ಅಷ್ಟೇ ಇದನ್ನು ಹೈ ಫ್ಲೇಮ್ನಾಗಿಟ್ಟು ಕರಿಬೇಕು. ಮತ್ತು ನಾವು ಎಷ್ಟು ಎಣ್ಣೆ ಹಾಕಿರ್ತೇವಲ್ಲ ಪಾತ್ರೆ ಒಳಗೆ ಕರಿಯೋಕೆ, ಅದು ಎಷ್ಟು ಹಿಡಿತೈತಲ್ಲ ಅಷ್ಟೇ ಹಾಕಬೇಕು. ಯಾಕಂದರೆ ಇದು ಸ್ವಲ್ಪ ಪದರ್ ಬಿಡ್ತೈತಲ್ಲ, ಅದಕ್ಕೆ ಭಾಳ ಹಾಕಿದ್ವಿ ಅಂದರೆ ಚಲೋ ತಂಗಿ ಕರೆಯಂಗಿಲ್ಲ ಒಂದಕ್ಕೊಂದು. ಅದಕ್ಕೆ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಈ ರೀತಿ ಇವನ್ನ ಕರೆದು ತೆಗಿಬೇಕು. ಗೋಧಿ ಹಿಟ್ಟಿಂದ ಮಾಡಿದ್ರೆ ಕ್ರಿಸ್ಪಿ ಆಗಂಗಿಲ್ಲ ಅಂತೇನಿಲ್ಲ, ಇದು ಚಲೋ ಆಗ್ತಾವೆ ಇವನು. ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇವನ್ನ ತೆಗೆದುಬಿಡ್ಬೇಕು. ಲಾಸ್ಟ್ ತೆಗಿಯೋ ಮುಂದಷ್ಟೇ 1 ನಿಮಿಷ ಅವನ್ನ ಹೈ ಫ್ಲೇಮ್ನಾಗಿಟ್ಟು ಕರಿಬೇಕು. ನಾನು ಇದೇ ರೀತಿ ಇಷ್ಟು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನ ಇದೇ ರೀತಿ ಇಷ್ಟು ಕರೆದು ತೆಗೆದಿಟ್ಕೊಂಡೀನಿ. ಇದ್ರಾಗ ನಾವು ಜೀರಿಗೆ ಅಜ್ವೈನ ಎಲ್ಲ ಹಾಕಿರ್ತೇವಲ್ಲ ಅದ್ರದ್ದು ಫ್ಲೇವರು ಭಾಳ ಚಲೋ ಇರ್ತೈತಿ ತಿನ್ನುವಾಗ. ಸೊ ನಾ ಇದೇ ರೀತಿ ಇವನಿಷ್ಟು ಕರೆದು ತೆಗೆದಿಟ್ಕೊಂಡೇನೆ. ಈಗ ನೋಡಿರಿ ಇದು ಎಷ್ಟು ಕ್ರಿಸ್ಪಿ ಆಗೈತಿ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಮುರಿದು ತೋರಿಸ್ತೇನೆ ನಾನು ನಿಮ್ಗೆ. ಗೋಧಿ ಹಿಟ್ಟಿಂದನೂ ಈ ರೀತಿ ಕ್ರಿಸ್ಪಿಯಾಗಿ ಖಾರಿನ ನಾವು ಮನ್ಯಾಗ ಈಸಿಯಾಗಿ ಮಾಡ್ಕೋಬೋದು. ಸೊ ನೀವು ಒಂದ್ಸರಿ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.